ಡಿಸೆಂಬರ್ 30ಕ್ಕೆ ಉಳಿದಿರೋದು ಇನ್ನು 9 ದಿನಗಳಷ್ಟೇ. ನೋಟು ನಿಷೇಧದ ಬಳಿಕ ಜನಸಾಮಾನ್ಯ ಪಡ್ತಿರುವ ಪಾಡು ಮುಂದುವರಿತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಹೇಳಿದಂತೆ 50 ದಿನದ ಒಳಗೆ ಎಲ್ಲವೂ ಸರಿ ಹೋಗುವ ಸಾಧ್ಯತೆ ಇಲ್ಲವೇ ಇಲ್ಲ. ಇನ್ನು ಇವತ್ತಿನಿಂದ ಹಳೆಯ 500 ಮತ್ತು 1000 ರೂಪಾಯಿ ನೋಟುಗಳನ್ನು ಜಮೆ ಮಾಡುವಾಗ ಬ್ಯಾಂಕ್ಗಳು ಗ್ರಾಹಕರನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ. ಡಿಸೆಂಬರ್ 30ರವರೆಗೆ 5000 ರೂಪಾಯಿಗೂ ಅಧಿಕ ಮೊತ್ತದ ಹಳೆಯ ನೋಟುಗಳನ್ನು ಖಾತೆಯಲ್ಲಿ ಠೇವಣಿ ಇಡಬಹುದು. ನವೆಂಬರ್ 10ರಿಂದ ಡಿಸೆಂಬರ್ 19ರವರೆಗೆ ಬ್ಯಾಂಕ್ಗಳು ಮತ್ತು ಎಟಿಎಂಗಳ ಮೂಲಕ 5,82,613 ಕೋಟಿ ರೂಪಾಯಿ ನಗದನ್ನು ವಿತರಿಸಲಾಗಿದೆ. ಆದರೆ ನವೆಂಬರ್ 10ರಿಂದ ಡಿಸೆಂಬರ್ 10ರವರೆಗೆ ಬ್ಯಾಂಕ್ಗಳಿಗೆ ವಾಪಸ್ಸಾಗಿರುವ ಹಳೆಯ ನೋಟುಗಳ ಒಟ್ಟು ಮೊತ್ತ 12.44 ಲಕ್ಷ ಕೋಟಿ. ಈ ಲೆಕ್ಕಾಚಾರ ನೋಡಿದ್ರೆ ಕಮ್ಮಿ ಅಂದ್ರು ಇನ್ನೂ 2 ತಿಂಗಳು ಜನಸಾಮಾನ್ಯರಿಗೆ ಅಗತ್ಯ ಪ್ರಮಾಣದಲ್ಲಿ ನಗದು ಸಿಗೋದು ಅಸಾಧ್ಯ. ಅಂದ್ರೆ ಹೊಸ ವರ್ಷದ ಬಳಿಕವೂ ಬ್ಯಾಂಕ್ಗಳಲ್ಲಿ ಹಣ ಡ್ರಾ ಮಾಡೋದು ಕಷ್ಟ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್, ಮೈಸೂರು ಪ್ರತಿನಿಧಿ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಮೈಸೂರಿನ ಸ್ಥಿತಿಗತಿಗಳು ಹೇಗಾಗ್ತಾ ಇದೆ? ಯಾಕೆಂದ್ರೆ ಈಗಾಗಲೇ ಇನ್ನು 9 ದಿನ ಮಾತ್ರ ಉಳಿದಿದೆ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಡೆಡ್ಲೈನ್ ಮುಗಿಯೋದಕ್ಕೆ. ಆದರೆ ಹಣಕ್ಕೋಸ್ಕರ ಪರದಾಟ ಮಾತ್ರ ಎಲ್ಲೂ ತಪ್ತಾ ಇಲ್ಲ. ಬೆಂಗಳೂರಿನಲ್ಲಿ ಇದೇ ರೀತಿ ಸಿಚುವೇಶನ್ ಮುಂದುವರಿತಾ ಇದೆ. ಹಾಗಾದ್ರೆ ಮೈಸೂರು ಕಂಡೀಷನ್ ಹೇಗಿದೆ ಅಂತ? ಮೈಸೂರು ಕೂಡ ಈ ತರದ ಕಂಡೀಷನ್ ಏನು ಹೊರತಾಗಿಲ್ಲ ಅರವಿಂದ್. ಯಾಕಂದ್ರೆ ಮೈಸೂರಲ್ಲೂ ಕೂಡ ಅದೇ ರೀತಿಯಂತ ಪರಿಸ್ಥಿತಿಗಳಿದಾವೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಏನು ಬ್ಯಾಂಕ್ನವರು ಸಬ್ಚಾರ್ಜ್ಗಳನ್ನ ಕಟ್ ಮಾಡ್ತಾ ಇರುವಂತಹ ಅದರ ಪರಿಸ್ಥಿತಿ ಮೈಸೂರಿನ ಜನರಿಗೂ ಕೂಡ ಅದರ ಪರಿಸ್ಥಿತಿಯನ್ನು ಕೂಡ ಎದುರಿಸಿದ್ದಾರೆ. ಅದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ಬಹುತೇಕ ಜನರು ನನ್ನ ಜೊತೆಲಿದ್ದಾರೆ. ಅವರನ್ನ ನೇರವಾಗಿ ಕೇಳ್ತೀನಿ ಅವ್ರಿಗಾಗಿರುವಂತಹ ಅನುಭವಗಳನ್ನ. ಸರ್, ಈಗ ಬ್ಯಾಂಕ್ನವರು ಗೊತ್ತಿದ್ದಲೇ ಸಬ್ಚಾರ್ಜ್ಗಳನ್ನ ಕಟ್ ಮಾಡ್ತಾರೆ, ಅದು ನಿಮ್ಮ ಅನುಭವಕ್ಕೆ ಬಂದಿದೆ ನನಗೆ. ಮೊನ್ನೆ ಹಾಸ್ಪಿಟಲ್ ಇದು ಮೆಡಿಕಲ್ ಸ್ಟೋರ್ ಹೋದಾಗ ನಾನು 233 ರೂಪಾಯಿದು ಒಂದು ಇದನ್ನ ನಾನು ಕಾರ್ಡ್ ಸ್ವೀಪ್ ಮಾಡಿದೆ. ನನಗೆ 12 ರೂಪಾಯಿ ಕಟ್ ಆಗಿದೆ ಟ್ಯಾಕ್ಸ್. ಅಂದ್ರೆ ನಿಮ್ಗೆ ಅದು ಗೊತ್ತೂ ಆಗೋದಿಲ್ಲ? ಇಲ್ಲ, ಗೊತ್ತೂ ಆಗೋದಿಲ್ಲ. ಅದು ಗೊತ್ತೂ ಆಗೋದಿಲ್ಲ. ಇದು ಒಂದ್ ರೀತಿಯಲ್ಲಿ ನಮ್ಮ ಹತ್ರ ಮಾಡ್ತಾರೋ ಮೋಸ ಅಲ್ವಾ? ಹೌದು, ಮೋಸನೇ ಇದು. ಸರ್, ಈಗ ಈ ರೀತಿಯಾಗಿ ಬ್ಯಾಂಕ್ನವ್ರು ಮಧ್ಯೆ ಹೇಳಿದ್ರು ಸಬ್ ಚಾರ್ಜ್ಗಳನ್ನ ಕಟ್ ಮಾಡೋದಿಲ್ಲ ಅಂತ, ಈ ಕಟ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸಾರ್ವಜನಿಕವಾಗಿ ಆಲ್ಮೋಸ್ಟ್ ಬಡವರೇ ಎಲ್ಲ ಇರೋದ್ರಿಂದ ಬಡವರಿಗೆ ಏನ್ ಅನುಕೂಲತೆ ಮಾಡ್ಬೇಕು ಇವ್ರು ಮಾಡ್ತಾ ಇಲ್ಲ, ಅನನುಕೂಲತೆ ಮಾಡ್ತಾ ಇದಾರೆ. ಮೊದಲಿಗೆ 500, 100, 200 ಸಾವಿರ ಸಂಪಾದನೆ ಮಾಡೋರು ಅವ್ರ ಮನೆ ಬಿಲ್ಲು, ಅಂಗಡಿ ಬಾಡಿಗೆ, ವಾಟ್ರು, ದಿನನಿತ್ಯ ಸಂಸಾರದ್ದೇ ಇರ್ತವೆ. ಅದರಲ್ಲಿ ಇದು ಒಂದು ಹೊರೆ ಮಾಡ್ತಾ ಇದ್ದಾರೆ. ಈ ಹೊರೆಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಹೊರತು ಮೇಲ್ವರ್ಗದವ್ರಿಗಂತೂ ತೊಂದರೆ ಆಗಲ್ಲ. ಸರ್, ಈಗ ಸಬ್ ಚಾರ್ಜ್ಗಳನ್ನ ಬ್ಯಾಂಕ್ನವ್ರು ಗೊತ್ತಿದ್ದಲೇ ಕಟ್ ಮಾಡ್ತಾರೆ, ಇದ್ರ ಬಗ್ಗೆ ನಿಮ್ಮ ಅನುಭವಕ್ಕೆ ಬಂದಿದೆ ಏನಿದೆ? ನನ್ನ ಅನುಭವಕ್ಕೆ ಬಂದಿಲ್ಲ, ಆದ್ರೆ ಇವತ್ತು ಕೇಳಿದಾಗ ಗೊತ್ತಾಯ್ತು. ಅದೇ ಏನಂದ್ರೆ ಬ್ಯಾಂಕ್ನವರು ಹೇಳಿ ಇದನ್ನ ಮಾಡಬಾರ್ದು. ಈ ರೀತಿ ಮೊದ್ಲು ಹೇಳಿ ಮಾಡಿದ್ರೆ ಜನಗಳು ರೆಡಿ ಆಗ್ತಿದ್ರು. ಅದೇ ಇದು ಹೇಳದೆ ಸುಮ್ಮನೆ ಮಾಡಿದ್ರೆ ಇದು ಮೋಸ ತರ ಕಾಣ್ತಾ ಇದೆ. ಅದಕ್ಕೋಸ್ಕರ ದಯವಿಟ್ಟು ಇದನ್ನ ಅವಾಯ್ಡ್ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಈಗ ನಮಗೆ ಗೊತ್ತಾಗ್ದಲೇ ನಮ್ ದುಡ್ಡು ಕಟ್ ಆಗ್ತಾ ಇದೆ, ಇದ್ರ ಬಗ್ಗೆ ತಮ್ಮ ಅನುಭವ ಬಂದು ಏನ್ ಹೇಳಿದಿರಿ? ಏನಾಗುತ್ತೆ ಅಂದ್ರೆ, ಈಗ ಸರ್ಕಾರಕ್ಕೂ ನಾವು ಟ್ಯಾಕ್ಸ್ ಕಟ್ತೇವೆ, ಅದ್ರ ಜೊತೆಗೆ ಬ್ಯಾಂಕ್ ಅವರು ಹಿಂಗ್ ಹಿಡಿದ್ರೆ ನಮ್ದು ಮಿನಿಮಮ್ ಬ್ಯಾಲೆನ್ಸ್ ಅಂತ ಇರ್ತದೆ. ಈಗ ಅದು ಕಟ್ಟಾಗ್ಬಿಟ್ಟಾಗ ತಿರ್ಗಾ ನಮ್ಗೂ ಟ್ಯಾಕ್ಸ್ ಆಗ್ತದೆ. ಅದರಿಂದ ನಾನು ಹೇಳ್ತಾ ಇರೋದು, ಸರ್ಕಾರದು ಬ್ಯಾಂಕ್ ಏನಾದ್ರೆ ನೀವು ಚಾರ್ಜ್ ಮಾಡಿದ್ರೆ ಅದು ಕ್ಯಾನ್ಸಲ್ ಮಾಡಿ, ಆಗ ಅವ್ರು ನಮಗೂ ಚಾರ್ಜ್ ಮಾಡಲ್ಲ. ಅಕಸ್ಮಾತ್ ಅವ್ರು ನೀವು ಮಾಡಿದವ್ರು ಮಾಡ್ತಾ ಇದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ನೀವು. ಇವಾಗ ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಯಾವುದೇ ಒಂದು ಪ್ರಚಾರ ಸಹ ಆಗಿಲ್ಲ. ಇವತ್ತು ನಾವು 100 ರೂಪಾಯಿ ಪದಾರ್ಥ ತಗೊಂಡ್ರೆ 3 ರೂಪಾಯಿ ಇವನಿಗೆ ಬ್ಯಾಂಕ್ ಕಿತ್ಕೋತಾನೆ ಅಂದ್ರೆ ಅಲ್ಲಿಗೆ 1000 ರೂಪಾಯಿಗೆ ಎಷ್ಟಾಗುತ್ತೆ? 30 ರೂಪಾಯಿ ಹಿಂಗೆ ಹೋಗೋದೆ ನಮ್ದು. ಆದ್ರಿಂದ ಇವೆಲ್ಲ ಮಾಡೋದು ತಪ್ಪಿದ್ದು. ನೀವು ಮಾಡಂಗಿದ್ರೆ ಎಲ್ಲ ಬ್ಯಾಂಕ್ ಅಲ್ಲಿ ನೀವು ಸ್ವೀಪ್ ಮಾಡಂಗಿರೋ ನಮ್ಗೆ ಯಾವ್ದೇ ರೀತಿ ಸರ್ಚಾರ್ಜ್ ಕಟ್ಟಾಗಬಾರ್ದು, ಆ ರೀತಿ ಮಾಡ್ಬೇಕು ಅಂತ ಕೇಳ್ಕೊತೇನೆ. ಅಂದ್ರೆ ಬಹುತೇಕರಿಗೆ ಅಭಿಪ್ರಾಯಗಳು ಅದೇ ಇದೆ ಅರವಿಂದ್. ಏನು ಅಂದ್ರೆ ಪ್ರಮುಖವಾಗಿ ಅದರ ಸಬ್ ಚಾರ್ಜ್ಗಳನ್ನ ಕಟ್ ಮಾಡ್ತಾ ಇರುವಂತಹ ವಿಚಾರ ನಮಗೆ ಗೊತ್ತಾಗ್ತಾ ಇಲ್ಲ, ತದನಂತರದಲ್ಲಿ ಗೊತ್ತಾಗ್ತಾ ಇರುವಂತದ್ದು ಇದು ನಮ್ಗೆ ಆಗ್ತಾ ಇರುವಂತಹ ಮೋಸ ಅನ್ನುವಂಥದ್ದು ಜನಸಾಮಾನ್ಯರ ಸಾಮಾನ್ಯವಾದಂತಹ ಮಾತುಗಳು. ಅರವಿಂದ್. ಎಸ್ ನಾಗರಾಜ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಬಾಂಬ್ ಸಿಡಿಸ್ತೀನಿ, ನಾನು ಮಾತಾಡಿದ್ರೆ ಭೂಕಂಪ ಆಗತ್ತೆ ಅಂತ ಇದ್ದಂತಹ ಪಾರ್ಲಿಮೆಂಟೇ ನಡಗತ್ತೆ, ದೇಶ ಅಂತೂ ನಡಗಲೇಬೇಕು. ಅಲ್ಲೋಲಲ ಕಲ್ಲೋಲ ಆಗುತ್ತೆ ಅಂತಿದ್ದ ರಾಹುಲ್ ಗಾಂಧಿ ಇವತ್ತು ಬಾಂಬ್ ಅನ್ನ ಅವರ ಪ್ರಕಾರ ಸ್ಫೋಟಿಸಿದರು. ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಸಹರಾ ಹಾಗೂ ಬಿರ್ಲಾ ಕಂಪನಿಗಳಿಂದ 40.1 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ. 6 ತಿಂಗಳಲ್ಲಿ 9 ಬಾರಿ ಈ ಹಣ ಸಂದಾಯವಾಗಿದೆ ಅಂತ ರಾಹುಲ್ ಸಾರ್ವಜನಿಕ ಸಭೆಯಲ್ಲಿ ಆರೋಪವನ್ನ ಮಾಡಿದರು. ಎಸ್ಸಿನ ಆರ್ವೈನಿಂದ ದಿನಕ್ಕೊಂದು ರೂಲ್ಸ್, ದಿನಕ್ಕೊಂದು ಕಾಯ್ದೆ. ರಿಸರ್ವ್ ಬ್ಯಾಂಕ್ ವಿರುದ್ಧ ಸಿಡಿದೆದ್ರು ಬ್ಯಾಂಕ್ನ ಸಿಬ್ಬಂದಿ. ದೇಶಾದ್ಯಂತ 4 ದಿನ ಪ್ರತಿಭಟನೆಗೆ ಬ್ಯಾಂಕ್ ಸಿಬ್ಬಂದಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಡಿಸೆಂಬರ್ 28ರಂದು ಸಂಜೆ ಸಾಂಕೇತಿಕ ಪ್ರತಿಭಟನೆ, ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಡಿಸೆಂಬರ್ 29ರಂದು ಕಪ್ಪು ಪಟ್ಟಿ ಧರಿಸಿ ಕೆಲಸವನ್ನು ನಿರ್ವಹಿಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ.